ಬೆಂಗಳೂರಿನ ಬೊಮ್ಮನಹಳ್ಳಿಯ ಗೋಡೌನೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸುತ್ತಲ್ಲ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ದೃಶ್ಯವೂ ಕೂಡ ಘೋರವಾಗಿದೆ. ಈ ಬೆಂಕಿಯ ದುರಂತದಿಂದಾಗಿ ಇಡೀ ಗೋಡೌನ್, ಅದು ಹತ್ತಿ ಗೋಡೌನ್, ಅದು ಹೊತ್ತಿ ಉರಿದು ಬಿಟ್ಟಿದೆ ದಗದಗ ಅಂತ. ಆಮೇಲೆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಅದನ್ನ ಆರಿಸೋಕೋದಂತ ಅಕ್ಕಪಕ್ಕದ ಜನ ಜೀವ ಕಳ್ಕೊಂಡಿದ್ದಾರೆ, ಅಮಾಯಕರು. ಈಗ ಅವರೆಲ್ಲರೂ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಈ ದುರಂತದಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ, 15ರಿಂದ 20 ಮಂದಿಗೆ ಗಾಯಗಳಾಗಿದ್ದಾವೆ. ಕಳೆದ ಭಾನುವಾರ ಸಂಜೆ ಹತ್ತಿ ಗೋಡೌನ್ನಲ್ಲಿ ಸಿಲಿಂಡರ್ ಸ್ಫೋಟ ಆಗಿತ್ತು. ನೋಡ್ತಾ ಇದ್ದಂತೆ ಇಡೀ ಕಟ್ಟಡಕ್ಕೆ ಬೆಂಕಿ ವ್ಯಾಪಿಸ್ಬಿಡುತ್ತೆ. ಆ ಸ್ಫೋಟದ ತೀವ್ರತೆಗೆ ಸಿಲಿಂಡರ್ ಛಿದ್ರವಾಗಿ ಕಟ್ಟಡ ದಗದಗ ಅಂತ ಹೊತ್ತಿ ಉರಿಯೋದಕ್ಕೆ ಶುರುವಾಗ್ಬಿಡುತ್ತೆ. ಒಂದೊಂದು ದೃಶ್ಯವೂ ಕೂಡ ಭೀಕರ, ಘೋರ, ಜೊತೆಗೆ ಬೀಭತ್ಸ. ನೋಡಿ ಆ ದೃಶ್ಯಾವಳಿಗಳು, ಆ ಘಟನೆಯಲ್ಲಿ ಆದಂತಹ ಆ ಸಂದರ್ಭದ ಒಂದು ವಿಷಸ್ ನೋಡ್ತಾ ಇದ್ದೀರಿ ನೋಡಿ. ಬೆಂಕಿ ದಗದಗನೆ ಹೊತ್ತಿ ಉರಿತಾ ಇದೆ, ವ್ಯಾಪಿಸ್ತಾ ಇದೆ. ಜೊತೆಗೆ ಅದನ್ನು ನಂದಿಸೋಕೆ ಹೋದಂಥ ಸಂದರ್ಭದಲ್ಲೇ ಮತ್ತೊಂದು ಬ್ಲಾಸ್ಟ್ ಆಗಿರೋದು ನೋಡಿ ಅಲ್ಲಿ. ನೋಡಿ ಈ ಘಟನೆಯಲ್ಲಿ ಇರ್ಫಾನ್, ವಿಜಯ್ ಕುಮಾರ್, ತೌಸೀಫ್, ಲಾಲು, ರಿಯಾಜ್, ಶಂಕರ್ ಮತ್ತು ಅಶ್ವಥ್ ಇವ್ರ ಜೊತೆಗೆ ಹಲವರಿಗೆ ಗಂಭೀರವಾಗಿ ಗಾಯವಾಗಿದೆ. ಅವರೆಲ್ಲರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ, ಬಟ್ ನರಳಾಡ್ತಾ ಇದ್ದಾರೆ. ಗಾಯಾಳುಗಳು ಹಿಂಗೆ ನರಳಾಡ್ತಾ ಇದ್ರು ಕೂಡ ಆ ಕಟ್ಟಡದ ಮಾಲೀಕರು ಕೇರೆ ಮಾಡ್ತಿಲ್ಲ. ಈ ಗೋಡನ್ನ ಮಾಲೀಕರು ನದೀಮ್ ಅಂತ, ಜೊತೆಗೆ ವಸೀಂ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಯಾರೂ ಕೂಡ ಹೆಲ್ಪ್ಗೆ ಬರಲೇ ಇಲ್ಲ ಅಂತೇಳಿ ಗಾಯಾಳುಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಗಾಯಾಳು ವಿಜಯ್ ಕುಮಾರ್ಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು, ಆದ್ರೀಗ ಮದುವೆ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಹೀಗಂತ ವಿಜಯ್ ಕಣ್ಣೀರಿಡ್ತಾ ಇದ್ದಾರೆ. ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿರೋದು, ಜೊತೆಗೆ ಈ ಸಂಬಂಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಆ ಗೋಡೌನ್, ಹತ್ತಿ ಗೋಡೌನ್, ದಗದಗನೆ ಹೊತ್ತಿ ಉರಿತಾ ಇತ್ತು. ಆದರೆ ಮತ್ತೊಂದು ಕಡೆ ಈ ಅಕ್ಕಪಕ್ಕದಲ್ಲಿ ಶಾಪ್ಗಳಿರ್ತವಲ್ಲ, ಈ ಗೋಡೌನ್ ಪಕ್ಕದಲ್ಲಿ ಅಕ್ಕಪಕ್ಕ ಶಾಪ್ಗಳಿದ್ವಂತೆ. ಆ ವೆಲ್ಡಿಂಗ್ ಮಾಡೋರು, ಜೊತೆಗೆ ಹೇರ್ ಶಾಪ್ ಏನೋ ಸಲೂನ್ ಏನೋ ಇತ್ತಂತೆ. ಅವರೆಲ್ಲರೂ ಕೆಲಸ ಮಾಡೋರು ಪಾಪ ನಂದಿಸೋದಕ್ಕೆ ಅಂತ ಟ್ರೈ ಮಾಡಿದ್ದಾರೆ, ಬಕೆಟ್ನಲ್ಲಿ ನೀರು ತುಂಬಿಸ್ಕೊಂಡು. ನಂದಿಸೋಕೆ ಹೋದವರು ಸಂದರ್ಭದ ನೋಡಿ ಅಲ್ಲಿ ಬ್ಲಾಸ್ಟ್ ಆಗುತ್ತೆ ನೋಡಿ. ಏಕಾಏಕಿ ಬ್ಲಾಸ್ಟ್ ಆಗಿಬಿಡುತ್ತೆ. ಅದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಮತ್ತೊಮ್ಮೆ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ. ನೋಡಿ ಈಗ ಸದ್ಯಕ್ಕೆ ಆ ಬೆಂಕಿ ಕಾಣಿಸ್ಕೊಂಡಿದೆಯಲ್ಲ, ಆ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಅಲ್ಲೇ ಸುತ್ತಮುತ್ತ ಓಡಾಡ್ತಾ ಇದ್ರು, ಜೊತೆಗೆ ಅಕ್ಕಪಕ್ಕದ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದವರು ಆ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಬಕೆಟ್ನಲ್ಲಿ ನೀರು ತುಂಬಿಸ್ಕೊಂಡು ಹೆಂಗಾದ್ರೂ ಮಾಡಿ ಪಾಪ ನಂದಿಸ್ಬೇಕು, ಅಗ್ನಿಶಾಮಕ ದಳ ಬರೋ ತನಕ ಕಾಯಕ್ಕಾಗಲ್ಲ ಅಂತ ನಂದಿಸ್ತಾ ಇದ್ರು ಆ ಬೆಂಕಿಯನ್ನು. ಎಲ್ಲರೂ ಕೈ ಜೋಡಿಸಿದ್ದಾರೆ. ಸುಮಾರು ಏನಿಲ್ಲ ಅಂದ್ರೂ ಸುತ್ತಮುತ್ತ ಒಂದು 20 ಜನ ಸೇರ್ಕೊಂಡಿದ್ದಾರೆ ಆ ಬಿಲ್ಡಿಂಗ್ ಮುಂದೆ. ಬೆಂಕಿ ವ್ಯಾಪಿಸಿದ ಜೊತೆಗೆ ನೋಡಿ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ, ಹೊಗೆ ಆವರಿಸ್ಬಿಟ್ಟಿದೆ. ಅಕ್ಕಪಕ್ಕ ಮನೆ ಬೇರೆ ಇದೆ ನೋಡಿ, ಅಕ್ಕಪಕ್ಕ ಮನೆಗಳು ಇದ್ದಾವೆ. ಅದು ಹಳೆ ಕಟ್ಟಡ ರೀತಿ ಇದೆ ಇದು ನೋಡಿ. ಈ ಗೋಡೌನು ಹತ್ತಿ ಇತ್ತು. ಈ ಗೋಡೌನ್ ಒಳಗಡೆ ಹತ್ತಿ ಅಂತ ಸಂದರ್ಭದಲ್ಲಿ ಬೆಂಕಿ ಸಿಕ್ಕಾಪಟ್ಟೆ ದಗದಗ ಅಂತ ಹೊತ್ತಿಗೆ ಹೊರದಕ್ಕೆ ಶುರು ಮಾಡಿಬಿಡುತ್ತೆ. ಇನ್ನಿಲ್ಲದ ಪ್ರಯತ್ನ ಮಾಡಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬರೋದು ಲೇಟ್ ಆಗುತ್ತೆ, ಅಲ್ಲಿ ತನಕ ಬೆಂಕಿ ವ್ಯಾಪಿಸ್ಬಿಟ್ರೆ ಕಷ್ಟ ಅಂತೇಳಿ ನೋಡಿ ನಂದಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿರೋದು ಸಿಲಿಂಡರ್ ಒಳಗಡೆ ಇಟ್ಟಿದ್ದಂಥ. 15ರಿಂದ 20 ಮಂದಿ ಗಾಯ ಆಗಿದೆ, 3 ಜನ ಸಾವನ್ನಪ್ಪಿದ್ದಾರೆ ಇದರಿಂದ. ಹಿಂಗೆ ಸಹಾಯ ಮಾಡೋಕ್ಕೆ ಹೋದರೆ ನಮ್ಮ ಜೀವಕ್ಕೆ ಕುತ್ತು ಬರುತ್ತೆ ಅಂತ ಯಾರು ಅನ್ಕೊಂಡಿದ್ರು? ಏನೋ ಮಾಡದೆ ಸುಮ್ಮನೆ ಕೂತ್ಬಿಟ್ರೆ ಆಗೋದಿಲ್ಲವಲ್ಲ, ಅಕ್ಕಪಕ್ಕದ ಮನೆ ವ್ಯಾಪಿಸ್ಬಿಡುತ್ತೆ, ಎಲ್ರಿಗೂ ತೊಂದರೆ ಆಗುತ್ತೆ ಅಂತೇಳಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಮಾನವೀಯತೆಯನ್ನು ಮೆರೆದು ಬೆಂಕಿ ನಂದಿಸೋದಕ್ಕೆ ಮುಂದಾದರೆ ಗಾಯ ಮಾಡಿಕೊಂಡ್ರು. ಅಟ್ಲೀಸ್ಟ್ ಏನಾಗಿದೆ ಪರಿಸ್ಥಿತಿ, ಆರೋಗ್ಯವಾಗಿದ್ದಾರಾ ಅಥವಾ ಏನಾದರೂ ಅವ್ರ ಬಳಿ ದುಡ್ಡಿಲ್ವಾ, ಸಹಾಯ ಮಾಡೋಣ ಅಂತ ಒಂದು ಸೌಜನ್ಯನೂ ಕೂಡ ಇಲ್ಲ ಆ ಕಟ್ಟಡದ ಮಾಲೀಕರಿಗೆ. ಕೇರೆ ಮಾಡ್ತಿಲ್ವಂತೆ, ಹಿಂಗಾಗಿದೆ, ನಿಮ್ಮ ಗೋಡನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು, ನಂದಿಸೋಕೆ ಹೋದರೆ ಮತ್ತೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಗಾಯಗಳಾಗಿದ್ದಾವೆ, ಅವರೆಲ್ಲರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅಂತ. ಹಂಗಿದ್ರೂ ಕೇರೆ ಮಾಡ್ತಿಲ್ಲ ಬಿಲ್ಡಿಂಗ್ ಮಾಲೀಕರು. ಬೊಮ್ಮನಹಳ್ಳಿ ಭಾನು ನರ್ಸಿಂಗ್ ರೂಮ್ನ ಹತ್ರ ಹತ್ತಿ ಫ್ಯಾಕ್ಟ್ರಿ ಇದೆ. ಹತ್ತಿ ಫ್ಯಾಕ್ಟ್ರಿ ಬಂದು ಬೆಂಕಿ ಉರಿತಾ ಇತ್ತು, ಎಲ್ಲ ಆರ್ಸೋಕೆ ಹೋಗಿದ್ರು. ಅಲ್ಲಿ ಸಿಲಿಂಡ್ರ್ ಇರೋದು ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಸಿಲಿಂಡ್ರು ಬ್ಲಾಸ್ಟ್ ಆಯಿತು, ಯಾರಿಗೂ ಏನೂ ಆಗಿಲ್ಲ, ದೂರ ಹೋಗಿಬಿಟ್ವಿ ಎಲ್ಲರೂ. ಸೆಕೆಂಡ್ ಸಿಲಿಂಡ್ರು ಒಳಗಡೆ ಇರೋದು ಯಾರಿಗೂ ಗೊತ್ತಿಲ್ಲ ಸರ್. ಬೆಸ್ಟಾಗಿ 25 ಜನ ಅಷ್ಟು
ಇದಾಗಿದ್ದಾರೆ. ಅದರಲ್ಲಿ 4 ಜನ ಏನೋ ಡೆತ್ ಆಗಿದ್ದಾರೆ ಸರ್. ಏನು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್? ಎಲ್ಲ ಅಲ್ಲಿ ಕೆಲಸ ಮಾಡೋರು? ಇಲ್ಲ ಹೆಲ್ಪ್ ಮಾಡೋಕ್ಕೆ ಹೋಗಿರೋರು ಎಲ್ರೂ. ಹೆಲ್ಪ್ ಮಾಡೋಕ್ಕೆ ಹೋಗಿರೋರೇ ಆಗಿರೋದು ಆ ಥರ ಎಲ್ರಿಗೂ. ಅಲ್ಲಿ ಕೆಲಸ ಮಾಡೋರವ್ರಿಗೆ ಯಾರಿಗೂ ಏನೂ ಆಗಿಲ್ಲ ಸರ್, ತೊಂದರೆ. ಎಲ್ಲರೂ ಔಟ್ಸೈಡ್ ಇದ್ದರು. ಓನರ್ ಸದ್ಯಕ್ಕೆ ಅವ್ರ ಓನರು ಇದ್ದಿಲ್ಲ ಅಲ್ಲಿ, ಎಲ್ಲೋಡೋಗಿದ್ರೋ ಏನೋ ಗೊತ್ತಿಲ್ಲ, ಹುಡುಗರು ಇದ್ದಿಲ್ಲ. ಬಟ್ಟು ಹೆಲ್ಪ್ ಮಾಡೋಕ್ಕೆ ಬಂದವರಲ್ಲ ಅವ್ರಿಗೆ ಹಿಂಗಾಗಿರೋದು ಎಲ್ರಿಗೂ, 25 ಜನಗೂ. ಬೆಂಕಿ ನೋಡ್ಬಿಟ್ಟು ಒಳಗಡೆ ಆರ್ಸಕ್ಕೆ ಹೋಗಿದ್ದಾರೆ. ಹಾಂ ಹೌದು ಸರ್. ಸಿಲಿಂಡರ್ ಇದೆ, ಹಾಂ ಹೌದು, ಗೊತ್ತಾಗಿಲ್ಲ. ಅದು ಬೆಸ್ಟಾಗಿ ಈ ಥರ ಆಗಿರೋದು ಎಲ್ರು. ಒಳಗಡೆನೇ ಇದ್ದಾರೆ 25 ಜನ. ಇಲ್ಲ, ಒಳಗಡೆ ಹೋಗಿರೋದು ಆರ್ಸೋಣ ಅಂತ ಹೋಗಿರುವಾಗ ಅಷ್ಟು ಬೇಗ ಸಿಲಿಂಡ್ರ್ ಬೆಸ್ಟ್ ಆಗಿರೋದು. ಅದು ಬೆಸ್ಟ್ ಆಯ್ತಲ್ಲ, ಎಲ್ರಿಗೆ ಔಟ್ಸೈಡಿಂದನೇ ಎಲ್ರಿಗೆ ಇದಾಗಿರೋದು. ಅಂದರೆ ಅಲ್ಲಿ ಲೋಕಲ್ ಲೈಟ್ಸ್ ಅವರು ಆರ್ಸೋಕ್ಕೆ ಹೋಗಿರೋದು. ಆ ಕಡೆ ಈ ಕಡೆ ಎಲ್ಲ ಬರ್ತಾರಲ್ಲ ಸರ್, ಈ ಥರ ಅವ್ರೇನು ಮಾಡೋದು? ಅವರು ಆರ್ಸೋಕ್ಕೆ ಹೋಗಿರೋದು ಸರ್. ನಮ್ಮ ಮನೆ ಪಕ್ಕದಲ್ಲೇ ಅಲ್ವಾ ಬಿಲ್ಡಿಂಗು, ನಮ್ಮ ಓನರ್ದೇ ಅದು ಜಾಗನೂ. ಅದರಿಂದ ನಾವು ನಮ್ಮ ಅದು 20 ವರ್ಷದಿಂದ ಇದೆಯಂತೆ ಸರ್ ಫ್ಯಾಕ್ಟ್ರಿ. ಓನರ್ಗೂ ಆಗಿದೆ ಸರ್. ಓನರ್ 25 ಜನಕ್ಕೆ ಈ ಥರ ಆಗಿರೋದು. ಹಾಂ 25. ಏನಂದರೆ ಸರ್, ಅದು ಬಂದ್ಬಿಟ್ಟು ಒಂದು ಬೆಡ್ದು ಬಂದ್ಬಿಟ್ಟು ಏನು ಅದು ಫ್ಯಾಕ್ಟ್ರಿ ಗೋಡನ್ ಥರ ಅದು. ಸೊ ಇವರು ಆ ಕಡೆ ಕಟಿಂಗ್ ಶಾಪ್ಗೆ ಹೋಗಿರೋದು, ಕಟಿಂಗ್ ಮಾಡ್ಕೊಂಬರೋಣ ಅಂತ. ಆ ಟೈಮಲ್ಲಿ ಬೆಂಕಿ ಅಂಟ್ಕೊಂಡಿರೋದು. ಇವರೆಲ್ಲ ಒಂದು 10-15 ಜನ ಆರ್ಸಕ್ಕಂತ ಹೋಗಿರೋದು, ಹೆಲ್ಪ್ ಮಾಡೋಕ್ಕಂತ ಹೋಗಿರೋದು. ಹೋದಾಗ ಹೋಗಿರೋದು ಒಳಗಡೆ ಹೋದಾಗ ಸರಿ ಅಂಟ್ಕೊಂಡಿತ್ತಲ್ಲ ಅಂತ ನೀರೆಲ್ಲ ಹಾಕ್ತಾ ಇರೋದು. ಇವರು ಹೆಲ್ಪ್ ಅಂತ ಹೋಗಿರೋದು, ಅಲ್ಲಿ ಕೆಲಸ ಅಂತ ಏನಿಲ್ಲ. ಹೋದಾಗ ಇದು ಅಂಟ್ಕೊಂಡಿದೆ, ಸರಿ ನೀರು ಎತ್ತಿ ಹಾಕಿದ್ದಾರೆ. ಹಾಕುವಾಗ ಅದು ಒಳಗಡೆ ಸಿಲಿಂಡ್ರ್ ಏನೋ ಇದ್ದಿದೆ. ಸಿಲಿಂಡ್ರ್ ಬೆಸ್ಟಾಗಿ ಮುಖ, ಕೈ, ಕಾಲು ಫುಲ್ ಎಲ್ಲ ಏಟು. ಇನ್ನೂವರೆಗೂ ನಮ್ಮ ಕಂಪ್ಲೇಂಟ್ ಎಲ್ಲ ಆಗಿದೆ, ಎಲ್ಲ ರೇಸ್ ಮಾಡಿದ್ದೀವಿ, ಎಲ್ಲ ಆಯಿತು. ಸಂಡೇ ಆಗಿರೋದು, 4-5 ದಿನ ಆಯಿತು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ, ಜೊತೆಗೆ ಗಾಯಾಳುಗಳ ಪರಿಸ್ಥಿತಿ ಹೆಂಗಿದೆ? ಆಮೇಲೆ ಈ ಗಾಯಾಳುಗಳನ್ನ ವಿಚಾರಿಸ್ಕೊಳ್ಳೋದಕ್ಕೆ ಕಟ್ಟಡದ ಮಾಲೀಕರು ಇಲ್ಲಿ ತನಕ ಬಂದಿಲ್ವಾ? ಏನೂ ರೆಸ್ಪಾನ್ಸ್ ಕೊಡ್ತಿಲ್ವಾ? ಅದು ಶರತ್, ಕಳೆದ ಭಾನುವಾರ ಏನು ಒಂದು ಸಂಜೆ 3ರಿಂದ 4 ಗಂಟೆ ಸುಮಾರಿಗೆ ಒಂದು ದುರ್ಘಟನೆ ಆಗಿರುವಂಥದ್ದು. ಬೊಮ್ಮನಹಳ್ಳಿ ಸಮೀಪವಿರುವಂತಹ ಒಂದು ರಸ್ತೆ ಏನಿದೆ, ಭಾನು ನರ್ಸಿಂಗ್ ಹೋಮ್ ರಸ್ತೆಯಲ್ಲಿರುವಂತಹ ಒಂದು ಹತ್ತಿಗೌಡನ್ ಏನಿದೆ, ಹತ್ತಿಗೌಡನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಲ್ಲಿಂದವರು ಆ ಬೆಂಕಿಯ ಕೆನ್ನಲಿಗೆ ಹರಳ್ತಿದ್ದಂತೆ ಅಲ್ಲಿ ಇದ್ದವರು ಕೂಡ ಬೆಂಕಿ ನಂದಿಸೋಕ್ಕೆ ಶುರು ಮಾಡಿದ್ದಾರೆ. ಸುಮಾರು ಹೋಟೆಲ್ಗೆ ಬಂದಿದ್ದವರು, ಮತ್ತೆ ಶೌರ್ಯ ಮಾಡಿಸ್ಕೊಳ್ಳೋಕೆ ಬಂದಿದ್ದವರು, ರಸ್ತೆಯಲ್ಲಿ ಓಡಾಡ್ತಿದ್ದವರು, ಅಂಗಡಿಗೆ ಬಂದವರು ಎಲ್ಲರೂ ಕೂಡ ನೋಡಿದ್ದಾರೆ. ತಕ್ಷಣ ಬೆಂಕಿಯನ್ನು ನಂದಿಸೋಕೆ ಮುಂದಾಗಿದ್ದಾರೆ. ಅಕ್ಕಪಕ್ಕ ಮನೆಗಳಲ್ಲಿ ನೀರನ್ನು ತಂದು ಹಾರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸುಮಾರು 10-12 ನಿಮಿಷಗಳ ಕಾಲ ನೀರನ್ನು ಹಾಕಿದ್ದಾರೆ. ಹತ್ತಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇದರಿಂದಾಗಿ ಬೆಂಕಿ ಕೂಡ ಇಡೀ ಕಟ್ಟಡಕ್ಕೆ ವ್ಯಾಪಿಸಿಕೊಂಡಿದೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆರಿಸುವ ಒಂದು ಪ್ರಯತ್ನ ಮಾಡಿದ್ದಾರೆ. ಸುಮಾರು 2ರಿಂದ 12 ನಿಮಿಷಗಳ ಅಂತರದಲ್ಲಿ ಒಂದು ಒಳಗಡೆ ಇದ್ದಂಥ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆ ಸಂದರ್ಭದಲ್ಲಿ 20ರಿಂದ 25 ಜನ ಅಲ್ಲಿದ್ದರು. ಆದರೆ ಒಂದು 15ರಿಂದ 18 ಜನರಿಗೆ ಗಾಯಗಳಾಗಿರುವಂಥದ್ದು. ಅದರಲ್ಲಿ ಒಂದು 3 ಜನ ಹೀಗೆ ಆಸ್ಪತ್ರೆಗೆ ಸೇರಿಸಿದಂಥ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಒಂದು 15ರಿಂದ 16 ಜನ ಏನಿದ್ದಾರೆ ಇವರು ಗಾಯಗಳಾಗಿರುವಂಥದ್ದು. ಅವ್ರನ್ನ ವಿಕ್ಟೋರಿಯಾ, ಸೆಂಟ್ ಜಾನ್ಸ್ ಮತ್ತು ಅಶ್ವಥ್ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಲ್ಲಿಂದ ಭಾನುವಾರ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಯಾರೊಬ್ಬರು ಬಂದು ಈ ಗಾಯಾಳುಗಳ ಒಂದು ಪರಿಸ್ಥಿತಿಯನ್ನು ವಿಚಾರಿಸಲಿಲ್ಲ ಮತ್ತು ಅವರ ಆರೋಗ್ಯ ಬಗ್ಗೆ ಕೂಡ ಕೇಳಲಿಲ್ಲ. ಜೊತೆಗೆ ಚಿಕಿತ್ಸೆಗೆ ಬೇಕಾದಂಥ ಅವಶ್ಯಕತೆ ಏನಿದೆ, ಸೊ ಹಣವನ್ನು ಕೂಡ ಇವರು ಕೊಡಲಿಲ್ಲ. ಈಗ ಅವರು ಗಾಯಾಳುಗಳ ಕುಟುಂಬಸ್ಥರು ಕೂಡ ಈಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಕಳೆದ ಭಾನುವಾರದಿಂದ ಕೂಡ ಆಸ್ಪತ್ರೆ ಹತ್ರನೇ ಇದ್ದೀವಿ, ಇದುವರೆಗೂ ಕೂಡ ಬಂದು ಯಾರೂ ನಮ್ಮನ್ನು ವಿಚಾರಿಸಲಿಲ್ಲ. ನಮಗೆ ಹಣದ ಅವಶ್ಯಕತೆ ಇದೆ, ಆರ್ಥಿಕವಾಗಿ ಸಾಕಷ್ಟು ಬಡವರಿದ್ದೀವಿ, ದಿನನಿತ್ಯ ಕೂಲಿಯನ್ನು ಮಾಡಿ ಜೀವನವನ್ನು ಮಾಡಬೇಕು, ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗಿದ್ದಕ್ಕೆ ಈ ರೀತಿಯಾದಂಥ ಒಂದು ದುರ್ಘಟನೆ ಆಗಿದೆ. ಇನ್ನು ಜೊತೆಗೆ ನನ್ನ ತಮ್ಮ ಏನಿದ್ದಾರೆ ವಿಜಯ್ ಎನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಸೊ ಅವರಿಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿ ಬರೋ ತಿಂಗಳು ಮದುವೆ ಕೂಡ ಇತ್ತು. ಈ ಒಂದು ದುರ್ಘಟನೆಯಿಂದ ಅವರ ಮದುವೆ ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಅವರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಮನೆಗೆ ಆಧಾರವಾಗಿದ್ದಂಥ ಮಗನನ್ನು ಕಳೆದುಕೊಂಡು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಸಂಬಂಧಪಟ್ಟವರಾಗಿರಲಿ ಅಥವಾ ಕಟ್ಟಡದ ಮಾಲೀಕರಾಗಿರಲಿ ಯಾರೂ ಕೂಡ ಬಂದು ಅವ್ರನ್ನ ವಿಚಾರಣೆ ಮಾಡಿಲ್ಲ. ಜೊತೆಗೆ ಓಕೆ ವೆಂಕಟೇಶ್, ನಾನು ನಿಮ್ಮನ್ನು ಮತ್ತೊಮ್ಮೆ ಮಾತನಾಡಿಸ್ತೀನಿ. ಈಗ ಆಶಾ ಅಂತ ಹೇಳಿ ಗಾಯಾಳು ಸಂಬಂಧಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಾ ಅವರೇ ನಮಸ್ತೆ. ಆಶಾ ಅವರೇ ನಮಸ್ತೆ, ಕೇಳಿಸ್ತಾ ಇದೆಯಾ? ಹಾಂ ಸರ್, ಕೇಳಿಸ್ತಾ ಇದೆ. ನಮಸ್ತೆ ಸರ್. ಗಾಯಾಳು ಅವರ ಹೆಸರೇನು, ಅವ್ರ ಪರಿಸ್ಥಿತಿ ಹೆಂಗಿದೆ ಈಗ?
ಅವ್ರ ಹೆಸರು ವಿಜಯ್ ಕುಮಾರ್ ಅಂತ ಸರ್. ಓಕೆ, ಈ ಪ್ಲಂಬಿಂಗ್ ಏನೋ ಕೆಲಸ ಮಾಡ್ತಿದ್ರಲ್ಲ ಅವರಾ? ಹೌದೌದು ಸರ್, ನಮ್ಮ ತಮ್ಮನೇ ಪ್ಲಂಬಿಂಗ್ ಕೆಲಸ ಮಾಡ್ತಾ ಇದ್ದಿದ್ದು ಸರ್. ಹಾಂ. ಹೆಂಗಿದೆ ಅವ್ರ ಪರಿಸ್ಥಿತಿ ಈಗ? ಈಗ ಇನ್ನೂ ಹಂಗೆ ಇದೆ ಸರ್, ಅದೇನೋ ಇನ್ನೂ ಟ್ರೀಟ್ಮೆಂಟ್ ಏನೋ ಅಷ್ಟೊಂದು ಇದಾಗ್ತಾ ಇಲ್ಲ. So, ತುಂಬಾ ಏಟ್ ಆಗಿದೆ. ಓಕೆ. ಅದು ರಿಕವರ್ ಆಗಕ್ಕೆ ಇನ್ನ ಎಷ್ಟು ದಿನ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ ಸರ್. ಎಲ್ಲೆಲ್ಲಿ ಲೇಟ್ ಆಗಿದೆ ಅಮ್ಮ? ತುಂಬಾ ಜಾಸ್ತಿನೇ ಏಟ್ ಆಗಿದೆ ಸರ್. ಏನು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದು ಇವ್ರಿಗೆನಾ? ಹೌದೌದು ಸರ್, ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ಇನ್ನೊಂದು 1 ತಿಂಗಳಲ್ಲಿ ಮದುವೆ ಮಾಡೋಣ ಅಂತ ಎಲ್ಲ ಆಗಿತ್ತು. ಹಾಂ. ಈ ಟೈಮಲ್ಲಿ ಹಿಂಗಾಗಿದೆ ಸರ್, ಅವ್ರಿಗೆ ಮದ್ವೆನೂ ಕ್ಯಾನ್ಸಲ್ ಆಗಿದೆ. ಇವಾಗ ಹುಡುಗಿ ಕಡೆಯಿಂದ ಬೇಡ ಅಂತ ಇದಾರೆ. ಹಿಂಗಾಗಿದೆ, ನಾವ್ ಹೆಂಗ್ ಮದುವೆ ಮಾಡ್ಕೊಳ್ಳೋದು ಅಂತ. ಓಕೆ. ಮದ್ವೆನೂ ಕ್ಯಾನ್ಸಲ್ ಆಗಿದೆ. ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಅವ್ರ ತಂದೆ ಇಲ್ಲ, ತಂದೆ ತೀರ್ಕೊಂಡು ಇವಾಗ ಒಂದ್ 3 ವರ್ಷ ಆಯ್ತು. ತಾಯಿ ಮತ್ತೆ ಇವ್ರು ಇರೋದು, ತಂಗಿನ ಮದುವೆ ಮಾಡ್ಕೊಟ್ಟಿದ್ದಾರೆ. ಫುಲ್ ಫ್ಯಾಮಿಲಿನ ಇವ್ರು ನೋಡ್ತಾ ಇದ್ದಿದ್ದು. ತಾಯಿಗೂ ಹುಷಾರಿಲ್ಲ ಸರ್. ಇವಾಗ ಈ ಟೈಮಲ್ಲಿ ಹಿಂಗಾಗಿ ಇವ್ರು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅವ್ರದ್ದು ಏನಂತ ಗೊತ್ತಾಗ್ತಾ ಇಲ್ಲ ಸರ್. ಊಟಕ್ಕೆ ಏನ್ ಮಾಡ್ತಾರೆ ಮತ್ತೆ. ಇವರು ಬೆಂಕಿ ಆರಿಸೋದಕ್ಕೆ ಹೋಗಿದ್ದಾರಾ ಇವರು? ಹೌದು ಸರ್. ಪಕ್ಕದಲ್ಲಿ ಕಟಿಂಗ್ ಶಾಪ್ ಇರೋದು ಸರ್, ಅಲ್ಲಿ ಅದೇ ರೋಡಲ್ಲೇ ಇವ್ರ ಮನೆ ಇರೋದು ಮೇಲೆ. ಓಕೆ. ಹಾ. ಅಲ್ಲಿ ಕಟಿಂಗ್ ಮಾಡ್ಸ್ಕೊಂಡ್ ಬರೋಣ ಅಂತ ಕೆಳಗಡೆ ಹೋದಾಗ ಇದು ಬೆಂಕಿ ಅಂಟ್ಕೊಂಡಿರೋದು ಸರ್. ಓಕೆ. ಅದ್ ಆರ್ಸೋಣ ಅಂತ ಹೆಲ್ಪ್ ಮಾಡೋಣ ಅಂತಾನೆ ಹೋಗಿದ್ದು ಸರ್ ಇವರು. ಓಕೆ. ಹೋದಾಗ ಅದೇನೋ ಸಿಲಿಂಡರ್ ಇದಿದೆ ಸರ್ ಒಳಗಡೆ. ಸಿಲಿಂಡರ್ ಬೆಸ್ಟ್ ಆಗಿ ಅದು ಗಾಯ ಆಗಿರೋದು. ಈಗ ಆ ಬಿಲ್ಡಿಂಗ್ ಮಾಲೀಕರೇನಾದ್ರೂ ಬಂದಿದ್ರ ಹಾಸ್ಪಿಟ್ಲಿಗೆ ವಿಚಾರಿಸಕ್ಕೆ? ಇಲ್ಲ ಸರ್. ಬಂದು ಇಲ್ಲ ಸರ್, ಯಾರು ಇದುವರೆಗೂ ಒಬ್ರು ಬಂದಿಲ್ಲ ಸರ್. ಓಕೆ. ಅವ್ರ ಜೊತೆಗೆ ಇನ್ನು ಎಷ್ಟು ಜನ ಇದಾರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇರೋರು ಜೊತೆಗೆ? ಇಲ್ಲಿ ಸುಮಾರು ಒಂದ್ 8 ಜನ ಇದ್ರು ಸರ್. ಇವಾಗ ನಿನ್ನೆ ಒಬ್ರು ತೀರ್ಕೊಂಡ್ರು. ಓಕೆ. 8 ಜನ ಸುಮಾರು ಏನೋ ಇದ್ರು. ಬೇರೆ ಬೇರೆ ಹಾಸ್ಪಿಟಲ್ ಎಲ್ಲ ಹಾಕಿದ್ದಾರೆ ಸರ್. ಅಶ್ವತ್ತು, ಸಂಜಯ್ ಗಾಂಧಿ ಅಲ್ಲೆಲ್ಲ ತುಂಬಾ ಜನ ಇದಾರೆ ಸರ್. ಹಂಗಾದ್ರೆ ಯಾರು ಬಂದಿಲ್ಲ ನೋಡಕ್ಕೂ ಅಷ್ಟೇ, ಫೋನು ಕೂಡ ಮಾಡಿಲ್ಲ? ಇಲ್ಲ ಸರ್, ಇನ್ನು ಒಬ್ರು ಬಂದಿಲ್ಲ ಸರ್ ಆ ಕಡೆಯಿಂದ. ಇದು ಕಂಪ್ಲೇಂಟ್ ಆಗಿತ್ತಲ್ಲ, ಪೊಲೀಸರು ಬಂದು ವಿಚಾರಿಸ್ಕೊಂಡ್ರಾ? ಇಲ್ಲ ಸರ್, ಸಂಡೇ ಬಂದ್ರು ಅವರು. ಅದು ಆಯ್ತಲ್ಲ, ಅವತ್ ಬಂದ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಮಾಡ್ಕೊಂಡು ಹೋದ್ರು. ಓಕೆ. ಇನ್ನು ಪೊಲೀಸ್ ಕಡೆಯಿಂದ ನಮ್ಗೆ ಯಾವ್ದು ಒಂದು ಇದು ಸಿಕ್ಕಿಲ್ಲ, ಸುದ್ದಿ ಸಿಕ್ಕಿಲ್ಲ ಸರ್. ಓಕೆ. ಬಟ್ ಪರಿಸ್ಥಿತಿ ಓಕೆ ಅಲ್ವಾ ವಿಜಯ್ ಕುಮಾರ್ ಅವ್ರದ್ದು? ಓಕೆ ಅಂದ್ರೆ ತುಂಬಾನೇ ಜಾಸ್ತಿ ಆಗಿದೆ ಸರ್. ಕೈ, ಬೆನ್ನು, ಮುಖ. ಅದೇನು ಎಷ್ಟ್ ದಿನ ಆಗುತ್ತೆ ಡಿಸ್ಚಾರ್ಜ್ ಆಗಕ್ಕೆ ಏನಂತ ಗೊತ್ತಿಲ್ಲ ಸರ್. ಗಾಯ ಎಲ್ಲ ಆರಕ್ಕೆ. ಈ ಖರ್ಚು ವೆಚ್ಚ ಎಲ್ಲ ಹಿಂಗೆ? ಏನ್ ಸರ್? ಖರ್ಚು ವೆಚ್ಚ ಎಲ್ಲ ಹಿಂಗೆ ಅಂತ ಎಲ್ಲ ನಮ್ ಕಡೆಯಿಂದಾನೆ ನೋಡ್ಕೊಂತ ಇದೀವಿ ಸರ್. ನಾವು ಎಲ್ಲ ಇಲ್ಲಿ ಮನೆ ಕೆಲಸ ಮಾಡೋರು ಸರ್. ಅಲ್ಲಿ ಇಲ್ಲಿ ಸಾಲ ಪಾಲ ಮಾಡಿನೇ ನೋಡ್ತಾ ಇರೋದು ಸರ್ ನಾವು. ಈಗ ಆದಾಗಿಂದನೂ ಅದೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದಾರಲ್ವಾ? ಎಷ್ಟು ಇಲ್ಲಿ ತನಕ ಏನ್ ಬಿಲ್ ಎಷ್ಟಾಗಿದೆ ಏನೋ ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇನ್ನೂ ಅದೇನು ಇಲ್ಲ ಸರ್. ನಮ್ದು BPL ಕಾರ್ಡ್ ಇದೆಯಲ್ಲ ಸರ್. ಓಕೆ. ಅದನ್ನ ಏನೋ ನೋಡ್ತಾ ಇದೀವಿ. ಆಚೆಯಿಂದ ಮೆಡಿಸಿನ್ ಅದು ಇದು ತಗೊಂಡ್ಬಂದು ನೋಡ್ತಾ ಇದೀವಿ ಸರ್. ಓಕೆ. ಒಟ್ಟಿನಲ್ಲಿ ಅವ್ರ ಜೊತೆಗೂ ಇನ್ನೊಂದು 15ರಿಂದ 20 ಜನ ಇದ್ರು ಅಂತ ಅನ್ಸುತ್ತೆ. ಆ ವಿಡಿಯೋ ನೋಡ್ತಿದ್ದೆ, ಬೆಂಕಿ ಆರಿಸೋದಕ್ಕೆ ಅಂತ ಟ್ರೈ ಮಾಡಿದವರು. ಹೌದೌದು ಸರ್, ಸುಮಾರು ಜನ ಕೇಟ್ ಆಗಿದೆ ಸರ್ ಅಲ್ಲಿ. ಅವ್ರನ್ನೆಲ್ಲ ಬೇರೆ ಬೇರೆ ಕಡೆಗೆ ಅಡ್ಮಿಟ್ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ. ಇಲ್ಲಿ ಸುಮಾರು ಒಂದು 7-8 ಜನ ಇದ್ದಾರೆ ಸರ್ ಒಳಗಡೆ. ಓಕೆ. ಅಂದ್ರೆ ನಿಮ್ಗೆ ಈ ವಿಚಾರ ಗೊತ್ತಾಗಿದ್ದು ಇದೆಲ್ಲ ಘಟನೆ ಆದ್ಮೇಲೆ ನಿಮ್ಗೆ ಫೋನ್ ಮಾಡಿ ಹೇಳಿದಾರಾ ಹೇಗೆ? ಏನ್ ಸರ್? ಈ ವಿಚಾರ ಗೊತ್ತಾಗಿದೆ ಹಿಂಗ ಆಯ್ತು ಸ್ಥಿತಿ ಅಂತ ಹೇಳಿ ವಿಜಯ್ ಕುಮಾರ್ ಅವ್ರಿಗೆ, ನೀವಲ್ಲೇ ಅವ್ರ ಮನೇಲೇ ಇದ್ದಿದ್ದ ಅಥವಾ ಹಿಂಗೆ ಅಂತ ಹೇಳಿ ಬೇರೆ ಕಡೆ ಇದ್ದಿದ್ದ ನೀವು? ಇಲ್ಲ ಸರ್, ನಾವು ಮನೇಲೆಲ್ಲ ಇಲ್ಲ ಸರ್. ನಾವು ನಮ್ಗೆ ಇದು ಸುಮಾರು 2-3 ಗಂಟೆಗೆ ಆಗಿದೆ ಭಾನುವಾರ. ನಮಗ್ ಸುದ್ದಿ ಬಂದಿದ್ದು 7-8 ಗಂಟೆಗೆ ಸರ್ ರಾತ್ರಿ. ಓಕೆ. ಇವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಅಡ್ಮಿಟ್ ಮಾಡಿ ಆದ್ಮೇಲೆ ನಮ್ಗೆ ಫೋನ್ ಮಾಡಿದ್ದು ಸರ್. ಓಕೆ. ಎಸ್. ಥ್ಯಾಂಕ್ ಯು ಆಶಾ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.